ಕ್ರಿಸ್ತನು ಕ್ರೂಜಲ್ಲಿದ್ದ ಕಡೆಯ 3 ತಾಸುಗಳಲ್ಲಿ ಆತನು ನಮಗಾಗಿ ಶಾಪವಾದನು. ಆತನು ತನ್ನನ್ನು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತಯಜ್ಞವಾಗಿ ಸಮರ್ಪಿಸಿಕೊಂಡನು. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ಬಹು ಅರ್ಥಗರ್ಭಿತವಾಗಿತ್ತು ಅಲ್ವಾ? ಕ್ರಿಸ್ತನು ನಮಗಾಗಿ ಯಾವಾಗ ಶಾಪಗ್ರಸ್ತನಾದನು? ಇಸ್ರಾಯೇಲರು ಧರ್ಮಶಾಸ್ತ್ರ ಕೈಗೊಳ್ಳುವುದರಲ್ಲಿ ಸೋತರು. ಕ್ರಿಸ್ತನು ನಮ್ಮ ಸ್ಥಾನವನ್ನು ವಹಿಸಿಕೊಂಡನು. ಇದರಿಂದ ಏನಾಯಿತು? ಬನ್ರಿ, ಇವತ್ತು ದೇವರ ವಾಕ್ಯದ ಮೂಲಕ ಈ ಎಲ್ಲ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈಗ ಅಧ್ಯಯನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳಿಗಾಗಿ ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರದ ಶಾಪದೊಳಗಿಂದ ಕ್ರಿಸ್ತನು ನಮ್ಮನ್ನು ಬಿಡಿಸಿದನು ಎಂಬುದಾಗಿ ನೋಡುವಾಗ, ಮೋಶೆಯ ಧರ್ಮಶಾಸ್ತ್ರವು ನಮ್ಮನ್ನು ಅಪರಾಧಿಗಳೆಂದು ಕರೆಯಿತು. ಅದು ನಾನು ನಮ್ಮ ಊರಿನ ನಾಗರಿಕ ನಿಯಮಗಳ ಕುರಿತು ಹೇಳಿದ ಉದಾಹರಣೆಯಂತಿದೆ. ಆ ನಿಯಮಗಳ ಪಾಲನೆ ಮಾಡಿದ್ದಕ್ಕೆ ನನಗೆ ಬಹುಮಾನ ದೊರಕುವುದಿಲ್ಲ. ಆದರೆ ಯಾವ ನಿಯಮಗಳನ್ನಾದರೂ ಮೀರಿದರೆ ನನಗೆ ಅಪರಾಧಿ ಪಟ್ಟ ಬರುತ್ತದೆ. ಮೋಶೆಯ ಧರ್ಮಶಾಸ್ತ್ರದ ಶಿಕ್ಷೆಯಿಂದ ಕ್ರಿಸ್ತನು ನಮ್ಮನ್ನು ಬಿಡಿಸಿದ್ದಾನೆ. ಅದನ್ನು ಆತನು ಹೇಗೆ ಮಾಡಿದನು? ನಮಗಾಗಿ ಶಾಪವಾಗಿ ಮಾಡಲ್ಪಡುವುದರ ಮೂಲಕ ಕ್ರಿಸ್ತನು ಆ ಶಿಕ್ಷೆಯನ್ನು ಸಹಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಬರೆದದೆ ಎಂಬುದಾಗಿ ನೋಡುವಾಗ, ಇದು ಹಳೆ ಒಡಂಬಡಿಕೆಯ ಮಾತಾಗಿದೆ ಮತ್ತು ಅನೇಕ ಕಾರಣಗಳಿಗಾಗಿ ಅದು ಒಂದು ವಿಶೇಷ ವಾಕ್ಯವಾಗಿದೆ. ಇಸ್ರಾಯೇಲ್ಯರು ಬಹಿರಂಗ ಶಿಕ್ಷೆಯಾಗಿ ಮರಕ್ಕೆ ತೂಕು ಹಾಕುವುದನ್ನು ಅನುಸರಿಸುತ್ತಿರಲಿಲ್ಲ. ಅದಕ್ಕೆ ಬದಲಾಗಿ ಅವರು ಕಲ್ಲೆಸೆದು ಕೊಲ್ಲುತ್ತಿದ್ದರು. ಆದರೆ ಅತಿ ಹೀನವಾದ ಅಪರಾಧ ಮಾಡಿದವನಿಗೆ ಮಾತ್ರ ಇಂತಹ ಶಿಕ್ಷೆ ಕೊಡುತ್ತಿದ್ದರು. ಧರ್ಮೋಪದೇಶಕಾಂಡ 21ನೇ ಅಧ್ಯಾಯ 22 ಮತ್ತು 23ನೇ ವಚನಗಳು ಹೀಗೆ ಹೇಳುತ್ತದೆ: ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಎಂಬುದಾಗಿ. ಅಂದರೆ ಒಬ್ಬನು ಹೀನ ಅಪರಾಧ ಮಾಡಿ ಕಲ್ಲೆಸೆದು ಕೊಲ್ಲಲ್ಪಟ್ಟವನಾದರೆ ಅವನ ಶವವನ್ನು ಜನರಿಗೆ ಕಾಣುವಂತೆ ಮರಕ್ಕೆ ತೂಗು ಹಾಕುತ್ತಿದ್ದರು. ಆದರೆ ಆ ಶವವನ್ನು ರಾತ್ರಿ ಹೊತ್ತು ಅಲ್ಲಿಯೇ ಬಿಡಬಾರದಿತ್ತು. ಅದಕ್ಕೆ ಕಾರಣ ಅಂಥವನು ದೇವರಿಂದ ಶಾಪ ಹೊಂದಿದವನು. ಅದರಿಂದಾಗಿ ದೇವರು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟ ಭೂಮಿಯು ಶಾಪಕ್ಕೊಳಗಾಗಬಾರದು ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನು ನಮಗಾಗಿ ಶಾಪವಾಗಿ ಮಾಡಲ್ಪಟ್ಟನು. ಪ್ರಶ್ನೆ ಏನೆಂದರೆ, ಕ್ರಿಸ್ತನು ಯಾವಾಗ ಶಾಪವಾದನು? ಆತನ ನರಾವತಾರದಲ್ಲಿಯೋ? ಖಂಡಿತ ಅಲ್ಲ. ಆತನು ಜನಿಸಿದಾಗಲೋ ಆ ಪವಿತ್ರ ಶಿಶು ಎಂದು ಆವಾಗ ಕರೆಯಲ್ಪಟ್ಟನು. ಲೂಕ 1ನೇ ಅಧ್ಯಾಯ 35ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನ ಕುರಿತು ಯಾವ ದಾಖಲೆಯೂ ಸಿಗದ ಆತನ ಜೀವಿತದ ಆರಂಭದ ವರ್ಷಗಳಲ್ಲಿಯೋ ಇಲ್ಲ, ಆತನು ದೇವರ ಮತ್ತು ಮನುಷ್ಯರ ದಯೆ ಹೊಂದಿದವನಾಗಿ ಬೆಳೆದನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನದಲ್ಲಿ ಓದುತ್ತೇವೆ. ಆತನ ಸೇವೆಯ ಕಾಲದಲ್ಲಿಯೋ? ಖಂಡಿತವಾಗಿಯೂ ಇಲ್ಲ. ಈ ಕಾಲದಲ್ಲಿಯೇ ತಂದೆ ದೇವರು ಆತನ ಕುರಿತು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳಿದ್ದನು. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಹಾಗಾದರೆ
ಆತನು ಕ್ರೂಜಿತನಾದಾಗ ಶಾಪವಾಗಿರಬೇಕು. ಹೌದು, ಆದರೆ ಮೊದಲಿನ 3 ತಾಸುಗಳ ಅವಧಿಯಲ್ಲಿ ಅಲ್ಲ. ಯಾಕೆಂದರೆ ಆತನು ತನ್ನನ್ನು ಸಮರ್ಪಿಸಿಕೊಂಡಾಗ ಯಾವ ದೋಷವಿಲ್ಲದವನಾಗಿದ್ದನು. ಕ್ರೂಜೆಯಲ್ಲಿದ್ದ ಕಡೆಯ 3 ತಾಸುಗಳಲ್ಲಿ ಆತನು ನಮಗಾಗಿ ಶಾಪವಾದನು. ಆಗ ದೇವರಿಗೆ ಆತನನ್ನು ಜಜ್ಜುವುದು, ದುಃಖಕ್ಕೊಳಪಡಿಸುವುದು ಒಳ್ಳೆಯದೆಂದು ತೋರಿತು. ಆತನು ತನ್ನ ಆತ್ಮವನ್ನು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡನು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು. ಮರ ಎಂಬುದರ ಮೂಲ ಗ್ರೀಕ್ ಪದದ ಅರ್ಥ ಮರದ ತುಂಡು ಎಂದಾಗುತ್ತದೆ. ಕ್ರಿಸ್ತನು ಮರಕ್ಕೆ ತೂಗು ಹಾಕಲ್ಪಟ್ಟಿದ್ದನು. ಎಂಥ ಭಿನ್ನತೆ ಇಲ್ಲಿದೆ ನೋಡಿರಿ. ಕ್ರಿಸ್ತನು ಮರಕ್ಕೆ ತೂಗು ಹಾಕಲ್ಪಟ್ಟಿದ್ದನು. ಆತನು ತನಗೆ ಮರಣದ ಕಂಬವಾಗಿದ್ದ ಆ ಕ್ರೂಜೆಯ ಕಡೆಗೆ ನಡೆದನು, ನನಗೆ ನಿನಗೆ ಜೀವದ ಮರವನ್ನಾಗಿ ಮಾಡುವುದಕ್ಕೆ. ದೇವರಿಗೆ ಸ್ತೋತ್ರವಾಗಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಲ್ಲಿ ಧರ್ಮಶಾಸ್ತ್ರವು 1500 ವರ್ಷಗಳವರೆಗೂ ಇತ್ತು. ಆದರೆ ಅವರು ಅದಕ್ಕೆ ತಕ್ಕಂತೆ ನಡೆಯುವುದರಲ್ಲಿ ಸೋತು ಹೋದರು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದಲ್ಲಿನ ಯೆರೂಸಲೇಮಿನ ಮಹಾಕೂಟದಲ್ಲಿ ಪೇತ್ರನು ಹೇಳಿದನು, ನಾವು ನಮ್ಮ ಪಿತೃಗಳು ಧರ್ಮಶಾಸ್ತ್ರವನ್ನು ಕೈಕೊಳ್ಳುವುದರಲ್ಲಿ ಸೋತೆವು. ಅನ್ಯಜನರನ್ನು ಯಾಕೆ ಅದರ ಅಡಿಗೆ ತರಬೇಕು? ನಮಗೆ ಅದನ್ನು ಕೈಕೊಳ್ಳಲು ಆಗದಿರುವಾಗ ಅವರಿಗೂ ಅದು ಅಸಾಧ್ಯದ ಸಂಗತಿಯಾಗಿದೆ. ಧರ್ಮಶಾಸ್ತ್ರವು ಮಾಡಲಾರದನ್ನು ನಾವು ಹೊಂದಿಕೊಳ್ಳುವ ಹಾಗೆ ಕ್ರಿಸ್ತನು ನಮ್ಮ ಸ್ಥಾನವನ್ನು ವಹಿಸಿಕೊಂಡನು. ಈ ಕೃಪೆಯ ಯುಗದಲ್ಲಿ ಪವಿತ್ರಾತ್ಮನು ನಮಗೊಂದು ವಿಶೇಷ ವರವಾಗಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತಾಡುತ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದಿಲ್ಲ. ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಒಬ್ಬನೊಂದಿಗೆ 100 ರೂಪಾಯಿ ಕೊಡುವ ಒಪ್ಪಂದ ಮಾಡಿಕೊಂಡಿ ಎಂದು ನೆನೆಸಿಕೊ. 1 ವರ್ಷದ ಬಳಿಕ ನೀನು 50 ರೂಪಾಯಿ ಮಾತ್ರ ಕೊಡಲು ತೀರ್ಮಾನಿಸುತ್ತಿ. ನೀನು ಅವನಿಗೆ, ಇಗೋ ನಾನು ಕೊಡತಕ್ಕ 50 ರೂಪಾಯಿಗಳು ಎಂದು ಕೊಡುತ್ತಿ. ಆಗ ಅವನು, ನಿಲ್ಲು, ನೀನು 100 ರೂಪಾಯಿ ಕೊಡಲು ಒಪ್ಪಿಕೊಂಡದ್ದಲ್ಲ ಎಂದು ಕೇಳುತ್ತಾನೆ. ಆಗ ನೀನು, ನಾನು ಅದನ್ನು ಬದಲಾಯಿಸಿದೆ ಎಂದು ಹೇಳಿದರೆ ಅವನು ಹೇಳುತ್ತಾನೆ, ಒಮ್ಮೆ ಆದ ಒಪ್ಪಂದವನ್ನು ಹಾಗೆಲ್ಲ ಬದಲಾಯಿಸಲು ಸಾಧ್ಯವಿಲ್ಲ ಎಂದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅಬ್ರಹಾಮನನ್ನು ಕರೆದು ಅವನನ್ನು ಲೋಕಕ್ಕೆಲ್ಲ ಆಶೀರ್ವಾದಪ್ರದನಾಗುವಂತೆ ಮಾಡುತ್ತೇನೆಂದು ವಾಗ್ದಾನ ಮಾಡಿದನು ಮತ್ತು ಇದನ್ನು ಆತನು ಕ್ರಿಸ್ತನ ಮೂಲಕ ಮಾಡಿದನು. ಅಬ್ರಹಾಮನ ಸಂತತಿಯವನಾದ ಕ್ರಿಸ್ತನು ಲೋಕಕ್ಕೆ ರಕ್ಷಣೆಯನ್ನು ತಂದನು. ಸಂತತಿ ಎಂಬುದು ಕ್ರಿಸ್ತನಿಗೆ ನೇರವಾಗಿ ಸೂಚನೆಯಾಗಿದೆ. ಆದಿಕಾಂಡ 22:18ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕ್ರಿಸ್ತನು ಹೇಳಿದ್ದಾನೆ, ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಎಂದು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ತಾತ್ಪರ್ಯವೇನೆಂದರೆ ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅಬ್ರಹಾಮನೊಂದಿಗೆ ಒಂದು ವಾಗ್ದಾನವನ್ನು, ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. 430 ವರ್ಷಗಳ ಮೇಲೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಅಬ್ರಹಾಮನೊಂದಿಗೆ ಮಾಡಲ್ಪಟ್ಟ ಒಡಂಬಡಿಕೆಯನ್ನು ಬದಲಾಯಿಸಲಿಲ್ಲ. ನಿಜವಾಗಿ ನೋಡಿದರೆ ದೇವರು ಎಂದಿಗೂ ತಾನು ಕೊಟ್ಟ ಮಾತನ್ನು ಹಿಂತೆಗೆಯುವುದಿಲ್ಲ.
ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ನಾನು ನಿನಗೆ ಈ ದೇಶವನ್ನು ಕೊಡುತ್ತೇನೆ, ನಿನಗೊಬ್ಬ ಮಗನನ್ನು, ಸಮುದ್ರದ ಉಸುಬಿನಷ್ಟು ಅಸಂಖ್ಯವಾದ ಜನಾಂಗವನ್ನು ಅನುಗ್ರಹಿಸುತ್ತೇನೆ ಎಂದು. ದೇವರು ಈ ವಾಗ್ದಾನವನ್ನು ಕೈಕೊಂಡು ಅಬ್ರಹಾಮನಿಂದ ಇಸ್ರಾಯೇಲ್ ಸಂತಾನವನ್ನು, ಇತರ ಜನಾಂಗಗಳನ್ನು ಉಂಟುಮಾಡಿದನು. ಆದರೆ ಆ ವಾಗ್ದಾನಗಳೆಲ್ಲವೂ ಸಂತತಿ ಎಂಬುದಾಗಿ ಹೇಳಲ್ಪಟ್ಟ ಕ್ರಿಸ್ತನವರೆಗೂ ಬೆಳೆಸಲ್ಪಟ್ಟ ಈಸಾಕನ ಮುಖಾಂತರವಾಗಿಯೇ ಕೊಡಲ್ಪಟ್ಟವು. ದೇವರು ಅಬ್ರಹಾಮನನ್ನು ಎಲ್ಲ ಜನಾಂಗಗಳಿಗೂ ಆಶೀರ್ವಾದದ ಮೂಲವನ್ನಾಗಿ ಮಾಡುತ್ತೇನೆಂದು ಹೇಳಿದ್ದನು. ಪ್ರಿಯರೇ, ಈ ಲೋಕದಲ್ಲಿ ಈಗಿರುವ ಆಶೀರ್ವಾದವು ಕ್ರಿಸ್ತನಲ್ಲಿರುವಂಥದ್ದಾಗಿದೆ. ನಿನ್ನ ನೆರೆಯವರಿಂದಾಗಲಿ, ವ್ಯವಹಾರದಲ್ಲಾಗಲಿ, ಸಭೆಯಿಂದಾಗಲಿ ನಿನಗೆ ನೀನು ಅಪೇಕ್ಷಿಸಿದಷ್ಟು ಒಳ್ಳೆಯದು ಸಿಗಲಿಕ್ಕಿಲ್ಲ. ಈ ಲೋಕವು ನಿನಗೆ ಒಳ್ಳೆಯದನ್ನು ಮಾಡುತ್ತದೆಂದು ನಾನು ನಂಬುವುದಿಲ್ಲ. ಆದರೆ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಯೇಸು ಕ್ರಿಸ್ತನು ನಿನಗೆ ಕೊಟ್ಟಿದ್ದಾನೆ. ನಿಜವಾಗಿ ನೋಡಿದರೆ ದೇವರು ನಿನಗೆ ಕೊಟ್ಟ ಅತ್ಯುತ್ತಮವಾದ ಬಹುಮಾನ ಇದಾಗಿದೆ. ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು ರಕ್ಷಿಸಲ್ಪಡುವರೆಂಬ ದೇವರ ವಾಗ್ದಾನವು ಇಲ್ಲಿ ನೆರವೇರಿಸಲ್ಪಟ್ಟಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿಯೇ ದಯಪಾಲಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಕುರಿತಾದ ವಾಗ್ದಾನವು ಮೋಶೆಯ ಧರ್ಮಶಾಸ್ತ್ರವು ಕೊಡಲ್ಪಡುವ ಮೊದಲೇ ಮಾಡಲ್ಪಟ್ಟಿತ್ತು. ಆ ವಾಗ್ದಾನವು ಧರ್ಮಶಾಸ್ತ್ರಗಳಲ್ಲಿದ್ದರೂ ಖಂಡಿತವಾದದ್ದಾಗಿರುತ್ತದೆ. ಧರ್ಮಶಾಸ್ತ್ರಕ್ಕೆ ಯಾವ ಸಂಬಂಧವೂ ಇಲ್ಲದೇನೆ ಆ ವಾಗ್ದಾನವು ಕೊಡಲ್ಪಟ್ಟಿತು. ಪ್ರಿಯರೇ, ಪ್ರಶ್ನೆ ಏನೆಂದರೆ, ಹಾಗಾದರೆ ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತು? ಅದಕ್ಕೆ ಏನು ಬೆಲೆಯಿದೆ? ಪೌಲನು ಧರ್ಮಶಾಸ್ತ್ರವನ್ನು ಕಡೆಗಣಿಸುತ್ತಾನೆಂದು ಭಾವಿಸಬೇಡಿರಿ. ಬದಲಾಗಿ ಧರ್ಮಶಾಸ್ತ್ರದ ಉದ್ದೇಶವನ್ನು ಜನರಿಗೆ ತಿಳಿಯಪಡಿಸುತ್ತಿದ್ದಾನೆ. ಧರ್ಮಶಾಸ್ತ್ರವನ್ನು ಅದರ ಎಲ್ಲ ಪೂರ್ಣತೆಯೊಂದಿಗೆ, ಗೌರವದೊಂದಿಗೆ ಸಂಪೂರ್ಣವಾಗಿ ನಮಗೆ ತೋರಿಸುತ್ತಿದ್ದಾನೆ. ಆದರೆ ಈ ಪರಿಪೂರ್ಣತೆಯಿರುವ ಧರ್ಮಶಾಸ್ತ್ರವು ನಾನು ನೀನು ದೇವರಿಂದ ಸ್ವೀಕರಿಸಲ್ಪಡುವುದಕ್ಕೆ ತಡೆಯಾಗಿರುತ್ತದೆಂದೂ ತೋರಿಸುತ್ತಾನೆ. ಈಗ ಪೌಲನು ಧರ್ಮಶಾಸ್ತ್ರದ ಉದ್ದೇಶವನ್ನು ತಿಳಿಸುತ್ತಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಪ್ರಶ್ನೆ ಏನೆಂದರೆ, ಹಾಗಾದರೆ ಧರ್ಮಶಾಸ್ತ್ರದಿಂದ ಏನು ಪ್ರಯೋಜನ? ಪೌಲನು ಹೇಳುವಂತೆ ಅದು ನಂತರದಲ್ಲಿ ಸೇರಿಸಲ್ಪಟ್ಟದಾಗಿದೆ. ಅದು ಅಪರಾಧಗಳ ಕಾರಣಕ್ಕಾಗಿ ಆನಂತರದಲ್ಲಿ ಸೇರಿಸಲ್ಪಟ್ಟಿತು. ಸೂಚಿತನಾದವನು ಹುಟ್ಟಿ ಬರುವ ತನಕ ಎಂಬುದಾಗಿ ನೋಡುವಾಗ ಈ ತನಕ ಎಂಬ ಪದವು ಬಹು ಪ್ರಾಮುಖ್ಯವಾದದ್ದಾಗಿದೆ. ಇದರ ಅರ್ಥ ಧರ್ಮಶಾಸ್ತ್ರವು ತಾತ್ಕಾಲಿಕವಾದದ್ದು. ಮೋಶೆಯ ಕಾಲದಿಂದ ಕ್ರಿಸ್ತನ ಕಾಲದವರೆಗಿನ ನಡವಣ ಅವಧಿಯಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರವು ತಾತ್ಕಾಲಿಕವಾದದ್ದಾಗಿದ್ದು ಸೂಚಿತನಾದವನು ಅಂದರೆ ಕ್ರಿಸ್ತನು ಬರುವ ತನಕದ ಅವಧಿಗಾಗಿ ಕೊಡಲ್ಪಟ್ಟದಾಗಿತ್ತು. ಧರ್ಮಶಾಸ್ತ್ರವು ಅಪರಾಧಗಳ ಕಾರಣದಿಂದ ಕೊಡಲ್ಪಟ್ಟಿತು. ಅದು ಪಾಪವನ್ನು ತೋರಿಸುವುದಕ್ಕಾಗಿ ಕೊಡಲ್ಪಟ್ಟಿತೇ ಹೊರತು ಪಾಪವನ್ನು ತೆಗೆದುಹಾಕಲಿಕ್ಕಲ್ಲ. ಮಾನವನನ್ನು ಪಾಪದಿಂದ ದೂರವಿಡುವುದಕ್ಕಾಗಿ ಅದು ಕೊಡಲ್ಪಡಲಿಲ್ಲ. ಸ್ವಾಭಾವಿಕವಾಗಿ ಅಸಹ್ಯ, ಕ್ರೂರ, ಪಾಪಿಯಾಗಿದ್ದಾನೆಂಬುದನ್ನು ತೋರಿಸಲಿಕ್ಕಾಗಿ ಇತ್ತು. ಯಾವ ಪ್ರಾಮಾಣಿಕ ಮನುಷ್ಯನಾದರೂ ಧರ್ಮಶಾಸ್ತ್ರದ ಎದುರಿನಲ್ಲಿ ತನ್ನನ್ನು ಅಪರಾಧಿಯನ್ನಾಗಿಯೇ ಕಂಡುಕೊಳ್ಳುತ್ತಾನೆ. ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆಂದು ತೋರಿಸಲಿಕ್ಕಾಗಿ ಆಗಲಿ, ಮಾನವನು ಪರಿಶುದ್ಧನಾಗುವುದಕ್ಕೆ ಒಂದು ಮಾನದಂಡವಾಗಿಯಾಗಲಿ ಕೊಡಲ್ಪಟ್ಟಿಲ್ಲ. ಪ್ರಿಯನೇ, ನೀನು ಧರ್ಮಶಾಸ್ತ್ರಕ್ಕನುಸಾರವಾಗಿ ಜೀವಿಸಲು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮಾನವನು ಒಂದು ಪಾಪಕೃತ್ಯ ಮಾಡಿದಾಗ ಪಾಪಿಯಾಗುತ್ತಾನೆ. ಪಾಪ ಮಾಡುವ ತನಕ ಅವನು ಒಳ್ಳೆಯವನೇ ಆಗಿರುತ್ತಾನೆ ಎಂದು ಅನೇಕರು ಭಾವಿಸುತ್ತಾರೆ. ಇದು ಸರಿಯಲ್ಲ. ಅವನು ಈಗಾಗಲೇ ಪಾಪಿಯಾಗಿರುವುದರಿಂದ
ಪಾಪಕೃತ್ಯಗಳನ್ನು ಮಾಡುತ್ತಾನೆ. ಒಬ್ಬನು ಕಳ್ಳನಾಗಿರುವುದರಿಂದ ಕದಿಯುತ್ತಾನೆ, ಸುಳ್ಳುಗಾರನಾಗಿರುವುದರಿಂದ ಸುಳ್ಳು ಹೇಳುತ್ತಾನೆ. ನಾನು ಸುಳ್ಳು ಹೇಳುತ್ತೇನೆ, ಆದರೆ ಅದನ್ನು ಇತರರ ಮೇಲೆ ಹಾಕುತ್ತೇನೆ. ಮುಂಜಾನೆ ಅಷ್ಟೊಂದು ಹಿತಕರ ವಾತಾವರಣವಿಲ್ಲದಿದ್ದರೂ ಎಂಥ ಸುಂದರವಾದ ದಿನ ಎಂದು ಹೇಳುತ್ತೇನೆ. ಬಳಿಕ ಯಾರಾದರೂ ನೀನು ಹೇಗಿದ್ದೀ ಎಂದು ಕೇಳಿದರೆ ನನಗೆ ಪೂರ್ಣ ಸ್ವಸ್ಥವಿಲ್ಲದಿದ್ದರೂ ನಾನು ಚೆನ್ನಾಗಿಯೇ ಇದ್ದೇನೆ ಎಂದು ಹೇಳುತ್ತೇನೆ. ಪ್ರಿಯರೇ, ಈಗಾಗಲೇ 2 ಸುಳ್ಳನ್ನು ಸುಲಭವಾಗಿ ಹೇಳಿದ್ದೇನೆ. ಈ ರೀತಿಯಾಗಿರುವುದು ನಮಗೆ ಸ್ವಾಭಾವಿಕ. ಕೆಲವರು ಇದಕ್ಕಿಂತಲೂ ಹೆಚ್ಚಿನ ಕೃತ್ಯಗಳನ್ನು ಬಹು ಸುಲಭವಾಗಿ ಮಾಡುತ್ತಾರೆ. ನಾವು ಯಾಕೆ ಹಾಗೆ ಮಾಡುತ್ತೇವೆ? ಯಾಕೆಂದರೆ ನಮ್ಮ ಸ್ವಭಾವವು ಕೆಟ್ಟು ಹೋದದ್ದಾಗಿರುತ್ತದೆ ಮತ್ತು ನಾವು ಪಾಪಿಗಳು. ಪ್ರಿಯರೇ, ನಮಗೊಬ್ಬ ಮಧ್ಯಸ್ಥಗಾರನು, ನಮಗೂ ದೇವರಿಗೂ ನಡುವೆ ನಿಲ್ಲಬಲ್ಲವನು, ನಮಗೆ ಸಹಾಯ ಮಾಡಬಲ್ಲವನು ಅವಶ್ಯವಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆ ಎಂದಿಗೂ ತಿಳುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿಯುಂಟಾಗುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಎಂದಿಗೂ ಅಲ್ಲ. ಯಾಕೆ? ಪಾಪಿಗಳನ್ನು ರಕ್ಷಿಸುವ ಬೇರೆ ಯಾವ ಮಾರ್ಗವಾದರೂ ಇರುತ್ತಿದ್ದರೆ ದೇವರು ಅದನ್ನೇ ಉಪಯೋಗಿಸುತ್ತಿದ್ದನು. ಪಾಪಿಗಳನ್ನು ರಕ್ಷಿಸಬಲ್ಲ ಧರ್ಮಶಾಸ್ತ್ರವಿರುತ್ತಿದ್ದರೆ ದೇವರು ಅದನ್ನೇ ಕೊಡುತ್ತಿದ್ದನು. ಮುಂದಕ್ಕೆ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರವು ಮರಣವನ್ನು ತಂದಿತು ಎಂದು ನಾವು ನೋಡಿದೆವು. ಪಾಪ ಮಾಡುವ ಪ್ರಾಣಿಯೇ ಸಾಯುವನು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 20ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಧರ್ಮಶಾಸ್ತ್ರವು ಎಲ್ಲರನ್ನೂ ಪಾಪದ ಅಧೀನರೆಂದು ತೀರ್ಮಾನಿಸಿತು. ಆದ್ದರಿಂದ ಎಲ್ಲರೂ ಸಾಯುವವರಾದರು. ಹಾಗಾದರೆ ಬೇಕಾಗಿದ್ದದ್ದು ಜೀವವೇ. ಧರ್ಮಶಾಸ್ತ್ರವು ಮರಣವನ್ನು ತರುತ್ತದೆಂದು ನೋಡಿದೆವು. ಅದು ಅಷ್ಟನ್ನೇ ಮಾಡಲು ಶಕ್ತವಾಗಿತ್ತು. ಎಷ್ಟು ಪಾಪ ಮಾಡಿದರೂ ನಂಬುವುದರಿಂದಲ್ಲ, ಆದರೆ ಪಾಪ ಮಾಡಿದರೆಂಬ ಕಾರಣದಿಂದಲೇ ಮರಣವು ಬಂತು. ಆದ್ದರಿಂದ ಎಲ್ಲರೂ ಸಮಾನವಾಗಿ ಸತ್ತವರೇ, ಸಮಾನರಾಗಿ ಅಗತ್ಯದಲ್ಲಿರುವವರೇ. ಪಾಪದ ಮಟ್ಟವಲ್ಲ, ಪಾಪದ ಇರುವಿಕೆಯೇ ಮರಣಕ್ಕೆ ಕಾರಣವೆಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಸಲಿಚ್ಛಿಸುತ್ತೇನೆ. ಪ್ರಿಯರೇ, 24 ಮಾಳಿಗೆಗಳಿರುವ ಒಂದು ಕಟ್ಟಡವನ್ನು ನೆನಪಿಸಿಕೊಳ್ಳಿರಿ. ಆ ಕಟ್ಟಡದ ತುದಿಯಲ್ಲಿ 3 ಮಂದಿ ಕೆಲಸ ಮಾಡುತ್ತಿದ್ದಾರೆ. ಮೇಲ್ವಿಚಾರಕನು ಅವರ ಬಳಿಗೆ ಹೋಗಿ, ಎಚ್ಚರಿಕೆಯಿಂದಿರಿ, ಕಟ್ಟಡದಿಂದ ಹೊರಗೆ ಹೆಜ್ಜೆ ಇಡಬೇಡಿರಿ, ಇಲ್ಲವಾದರೆ ಬಿದ್ದು ಸತ್ತು ಹೋಗುತ್ತೀರಿ ಎಂದು ಎಚ್ಚರಿಸುತ್ತಾನೆ. ಈ ಮೂರ್ಖ ಮೇಲ್ವಿಚಾರಕನು ಯಾವಾಗಲೂ ಜನರನ್ನು ಎದುರಿಸ್ತಾನೆ. ನಾನು ಹೊರಗೆ ಹೆಜ್ಜೆ ಇಟ್ಟರೆ ಸಾಯುತ್ತೇನೆಂದು ನಂಬಲಾರೆ ಎಂದು ಅವರಲ್ಲೊಬ್ಬನು ನುಡಿದು ಆ ಕಟ್ಟಡದ ಬದಿಗೆ ಬಂದು ಹೊರಗೆ ಹೆಜ್ಜೆ ಇಟ್ಟರೆ ಅವನು ಕೆಳಕ್ಕೆ ಬೀಳುತ್ತಾ ಇರುವಾಗ 10ನೇ ಅಂತಸ್ತಿನಲ್ಲಿರುವವನೊಬ್ಬ ಅವನನ್ನು ಏನಾಗುತ್ತದೆ ಎಂದು ಕೇಳಿದರೆ ಅವನು ಇಲ್ಲಿಯವರೆಗೆ ತೊಂದರೆಯಿಲ್ಲ ಎಂದು ಹೇಳಿದರೆ, ಆದರೆ ಮಿತ್ರನೇ, ಅವನು ಇನ್ನೂ ನೆಲವನ್ನು ಮುಟ್ಟಿಲ್ಲ, ಅಲ್ಲಿ ಬೀಳುವಾಗ ಅವನಿಗೆ ಸಾವು ಖಂಡಿತ. ಆ ಮೇಲ್ವಿಚಾರಕನು ಸರಿಯಾದದ್ದನ್ನೇ ನುಡಿದಿದ್ದನು. ಈ ಮನುಷ್ಯನು ಬಿದ್ದು ಸತ್ತನು. ಒಂದು ವೇಳೆ ಇನ್ನೊಬ್ಬನು ಹೆದರಿ ಮೆಟ್ಟಲುಗಳ ಕಡೆಗೆ ಓಡುವ ಅವಸರದಲ್ಲಿ ಬದಿಗೆ ಕಾಲಿಟ್ಟು ಬಿಟ್ಟರೆ ಅವನೂ ಬಿದ್ದು ಸಾಯುತ್ತಾನೆ. 3ನೇಯವನನ್ನು ಯಾರಾದರೂ ದೂಡಿದರೆ ಅವನೂ ಸಾಯುತ್ತಾನೆ. ಬೇಕೆಂದೇ ಕಾಲಿಟ್ಟವನು, ಗಡಿಬಿಡಿಯಲ್ಲಿ ಹೆಜ್ಜೆ ತಪ್ಪಿದವನು, ದೂಡಲ್ಪಟ್ಟವನು, 3 ಸತ್ತವರೇ ಆಗುತ್ತಾರೆ. ಈ 3 ಗುರುತ್ವಾಕರ್ಷಣದ ಶಕ್ತಿಗೆ ವಿರುದ್ಧವಾಗಿ ನಡೆದದ್ದರಿಂದ ಅವರೆಲ್ಲರಿಗೂ ಮರಣವು ಅನಿವಾರ್ಯವಾಗಿ ಬಂತು. ಆದ್ದರಿಂದ ಅದು ಸತ್ಯ ವಿಚಾರ ಹೊರತು ಯಾವ ಮಟ್ಟದ್ದು ಎಂಬುದು ವಿಶೇಷವಲ್ಲ. ಅವರು ಪ್ರತಿಯೊಬ್ಬರೂ ಕಟ್ಟಡದ ಅಂಚನ್ನು ಅತಿಕ್ರಮಿಸಿದರು ಎಂಬುದು ಸತ್ಯ ವಿಷಯ. ಅವರು ಗುರುತ್ವಾಕರ್ಷಣದ ನಿಯಮಕ್ಕೆ ವಿರುದ್ಧವಾಗಿ ಹೋದರು. ಪ್ರಿಯರೇ, ಈಗ ಬರುವ ಪ್ರಶ್ನೆಯೆಂದರೆ, ಅವರೆಲ್ಲರನ್ನೂ ಮರಣಕ್ಕೆ ನಡೆಸಿದ ಗುರುತ್ವಾಕರ್ಷಣದ ಶಕ್ತಿಯ ನಿಯಮವು ಅವರಿಗೆ ಜೀವವನ್ನು ಕೊಡಬಲ್ಲದೋ? ಸಾಧ್ಯವಿಲ್ಲ. ಸ್ವಾಭಾವಿಕ ಪ್ರಾಕೃತಿಕ ನಿಯಮವನ್ನು ಮೀರಿದಾಗ, ಮರಣಕ್ಕೆ ಒಳಗಾಗಿ ಸತ್ತ ಬಳಿಕ ಅದು ನಿನ್ನನ್ನು ಹೇಗೆ ರಕ್ಷಿಸಲಾರದೋ
ಅದೇ ರೀತಿಯಲ್ಲಿ ಮೋಶೆಯ ಧರ್ಮಶಾಸ್ತ್ರ ನಿಯಮವು ನಿನಗೆ ಜೀವವನ್ನು ಕೊಡಲಾರದು. ಒಂದು ಚಲನಚಿತ್ರವನ್ನು ಹಿಂದಕ್ಕೆ ಚಲಿಸಿದಾಗ ಆಗುವಂತೆ ನೆಲಕ್ಕೆ ಬಿದ್ದು ಹೋದ ನೀನು ಪರಿಸ್ಥಿತಿಗಳನ್ನು ಹಿಂದಕ್ಕೆ ಮಾಡಿ ನೆಲದಿಂದ ಕಟ್ಟಡದ ಮೇಲ್ಭಾಗಕ್ಕೆ ಬರುವುದು ಅಸಾಧ್ಯ. ಪಾಪವು ಬಂದಲ್ಲೆಲ್ಲ ಮರಣವು ಬರುತ್ತದೆ. ಪಾಪದ ನಿಯಮವು ಪರಿಸ್ಥಿತಿಗಳನ್ನು ಕಡಿಮೆ ಮಾಡುವ ವಿಚಾರವನ್ನು ತಿಳಿದಿರುವುದಿಲ್ಲ. ಅದು ಕನಿಕರವನ್ನೂ ತಿಳಿದಿರುವುದಿಲ್ಲ. ಅದು ಸ್ಥಿತಿಸ್ಥಾಪಕ ಗುಣ ಹೊಂದಿಲ್ಲ. ಅದು ಉದ್ದ ಮಾಡಲಾಗದ್ದು, ನಿಷ್ಠೂರವಾದದ್ದು, ಬದಲಾಗದ್ದು ಆಗಿದೆ. ಏದೇನ್ ತೋಟದಲ್ಲಿ ಆದಾಮ್ ಹವ್ವನವರಿಗೆ ದೇವರು ಹೇಳಿದನು, ಆದರೆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು, ಅದನ್ನು ತಿಂದ ದಿನದಂದು ನೀವು ಸತ್ತೇ ಹೋಗುವಿರಿ ಎಂಬುದಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ವಿಮೋಚನೆಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಹೇಳುತ್ತಾನೆ, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಎಂದು. ಪ್ರಿಯರೇ, ನಾವೆಲ್ಲರೂ ಪಾಪ ಮಾಡಿರುವುದರಿಂದ ಧರ್ಮಶಾಸ್ತ್ರ ನಿಯಮಾನುಸಾರ ನಾವೆಲ್ಲರೂ ಸತ್ತವರಾಗಿದ್ದೇವೆ. ಧರ್ಮಶಾಸ್ತ್ರವು ನಮ್ಮನ್ನು ಮರಣಕ್ಕೆ ಗುರಿಪಡಿಸಿತು. ಇದನ್ನು ಪೌಲನು ಮರಣ ವಿಧಿಸುವ ನಿಯಮ ಎಂದು ಕರೆದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅದು ಅಪರಾಧಿಗಳೆಂದು ತೀರ್ಪು ಮಾಡುವ ನಿಯಮ. ಧರ್ಮಶಾಸ್ತ್ರವು ಎಲ್ಲರನ್ನೂ ಅಪರಾಧಿಗಳೆನ್ನುತ್ತದೆ. ಧರ್ಮಶಾಸ್ತ್ರವು ಜೀವವನ್ನು ಕೊಡಬಲ್ಲದೋ? ಎತ್ತರದ ಮಾಡಿನಿಂದ ಬೀಳುವುದು ಆ ರೀತಿ ಬಿದ್ದವನಿಗೆ ಜೀವವನ್ನು ಹೇಗೆ ಕೊಡಲಾರದೋ ಹಾಗೆಯೇ ಧರ್ಮಶಾಸ್ತ್ರವು ಜೀವವನ್ನು ಕೊಡಲಾರದು. ಧರ್ಮಶಾಸ್ತ್ರದ ಉದ್ದೇಶವು ಎಂದಿಗೂ ಜೀವವನ್ನು ಕೊಡುವುದಾಗಿರುವುದಿಲ್ಲ. ನಾವು ದೇವರೆದುರು ಅಪರಾಧಿಗಳಾದ ಪಾಪಿಗಳಾಗಿದ್ದೇವೆಂಬುದನ್ನು ತೋರಿಸುವುದಷ್ಟೇ ಅದರ ಕೆಲಸ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನಂಬಿಕೆಯುಂಟಾಗುವ ವಾಗ್ದಾನವು ನಂಬುವವರೆಲ್ಲರಿಗೆ ಕೊಡೋಣವಾಗುವಂತೆ ಧರ್ಮಶಾಸ್ತ್ರವು ಎಲ್ಲರನ್ನೂ ಪಾಪದ ಅಧೀನದಲ್ಲಿರುವವರನ್ನಾಗಿ ತೀರ್ಮಾನಿಸಿತು. ಎಂಥ ಕಠಿಣವಾದ ಮಾತು ನೋಡ್ರಿ. ಪ್ರಿಯರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ಆದ್ದರಿಂದ ನಂಬಿಕೆಯ ನಮ್ಮ ಜೀವಿತದಲ್ಲಿ ನಾವು ಧರ್ಮಶಾಸ್ತ್ರಕ್ಕಾಗಲಿ ನೇಮನಿಷ್ಠೆಗಳಿಗಾಗಲಿ ಅಧೀನರಾಗಿರದೆ ಕೃಪೆಯಿಂದ ನಮ್ಮ ಜೀವಿತದಲ್ಲಿ ರಕ್ಷಣೆಯ ಸಂತೋಷದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಅದರಂತೆ ಕ್ರಿಸ್ತನು ಕ್ರೂಜಿಯಲ್ಲಿ ತೂಗುವಾಗ ನಮಗೋಸ್ಕರ ಶಾಪಗ್ರಸ್ತನಾದನು, ನಮಗೆ ಬಿಡುಗಡೆ ಆಯಿತು. ಈ ಕೃಪೆಯ ಯುಗದಲ್ಲಿ ಪವಿತ್ರಾತ್ಮನು ನಮಗೊಂದು ವಿಶೇಷ ವರವಾಗಿದ್ದಾನೆ. ಆದುದರಿಂದ ಪ್ರತಿದಿನವೂ ನಾವಿರುವ ಸ್ಥಳದಲ್ಲಿ ದೇವರಾತ್ಮನ ಹತೋಟಿಯಲ್ಲಿದ್ದು ನಡೆಯೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೆ ನೀನು ಕರ್ತನೆ ಯಜ್ಞವಾಗಿ ನಿನ್ನನ್ನು ಸಮರ್ಪಿಸಿಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನು ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡದಿದ್ದರೆ ಇವತ್ತು ನಮಗೆ ಯಾವ ನಿರೀಕ್ಷೆ ಇರ್ತಿರಲಿಲ್ಲ ಕರ್ತನೆ. ರಕ್ಷಣೆಯ ಮಾರ್ಗವನ್ನು ತೋರಿಸಿದೆಯೇ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ಈ ವಾಕ್ಯಗಳನ್ನು ವೀಕ್ಷಿಸುವಂಥ ನಮ್ಮ ಪ್ರತಿಯೊಬ್ಬ ಪ್ರಿಯ ಮಿತ್ರರನ್ನು ಆಶೀರ್ವದಿಸು. ರಕ್ಷಣೆಗೆ ಬರುವಂತೆ ಅವರನ್ನು ನಿನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂದು ಬೇಡುತ್ತೇವೆ. ಅವರೊಬ್ಬೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಕರೆಗಳಿಗಾಗಿ ವಂದನೆಗಳು. ನಿಮ್ಮ ಪ್ರಿಯರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ ಮತ್ತು ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.